ನೋಡಿ, ನಿನ್ನೆ ದಿನ ಭಾರತಕ್ಕೆ ಕಾಂಗ್ರೆಸ್ ಸರ್ಕಾರದವರು ಎಮರ್ಜೆನ್ಸಿ ತಂದು 50 ವರ್ಷ ಆಯಿತು. 50ನೇ ವರ್ಷದಲ್ಲಿ ಕಾಂಗ್ರೆಸ್ಸಿನ ಸರ್ವಾಧಿಕಾರಿಗಿರಿ ಏನು ನಡೆದಿತ್ತು ಅದನ್ನು ಧಿಕ್ಕರಿಸಿ ಜನತೆ ನಿಜವಾದ ಪ್ರಜಾಪ್ರಭುತ್ವವನ್ನು ಬಯಸಿ ಭೂಮಿ 1177 ಎಕರೆ ಭೂಮಿಯನ್ನ ಕಳ್ಳ ಕಾರ್ಪೊರೇಟ್ಗಳಿಗೆ ಕೊಡುವ ಸಲುವಾಗಿ ಸಿದ್ದರಾಮಯ್ಯ ಸರ್ಕಾರವೂ ಸಹಿತ ಕಾರ್ಪೊರೇಟ್ ಪರ ನಿಂತು ರೈತರ ಭೂಮಿಯನ್ನ ಕಸ್ಕೊಳ್ಳಿಕ್ಕಾಗಿ ನಿಂತಿದ್ದಾರೆ. ಸಿದ್ದರಾಮಯ್ಯ ವಿರೋಧ ಪಕ್ಷದಲ್ಲಿದ್ದಾಗ 2 ವರ್ಷದ ಹಿಂದೆ ಇದೇ ಹೋರಾಟಕ್ಕೆ ಬಂದು ಅವರು ಆಶ್ವಾಸನೆ ಕೊಟ್ಟಿದ್ರು. ನಮ್ಮ ಸರ್ಕಾರ ಬಂದ್ರ ಭೂ ಸ್ವಾಧೀನ ಮಾಡೋದಿಲ್ಲ, ನಾವು ನಿಮ್ಮ ಜೊತೆಗಿದ್ದೀವಿ ಅನ್ನೋ ಮಾತು ಹೇಳಿದ್ರು. ಸಿದ್ದರಾಮಯ್ಯ ಅವರೇ, ನೀವೇ ಮಾಡಿದ ವಾದ ನೀವು ಮರ್ತಿದ್ದೀವಿ. ಕುರ್ಚಿ ಮ್ಯಾಗ ಕೂತು ಕೂಡಲೇ ನೀವು ಕಾರ್ಪೊರೇಟ್ಗಳ ಪರ ಇದ್ದೀವಿ, ಜನತೆಯ ಪರ ನೀವಿಲ್ಲ. ಇಂಥ ಸಂದರ್ಭದಲ್ಲಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ, ಸಿದ್ದರಾಮಯ್ಯ ಅವರ ಕಾಂಗ್ರೆಸ್ ಸರ್ಕಾರ 50ನೇ ವರ್ಷ ನಿನ್ನೆ ದಿನದಲ್ಲೇ ನಾವು ಅದೇ ಇದ್ದೀವಿ ಸರ್ವಾಧಿಕಾರಿ, ನಾವು ಅದೇ ಇದ್ದೀವಿ ಎಮರ್ಜೆನ್ಸಿ ತರವರು, ನಾವೇನು ಬದಲಾಗಿಲ್ಲ ಅನ್ನುವ ನಿಮ್ಮ ಮೂಲ ಧೋರಣೆಯನ್ನ ಕಾಂಗ್ರೆಸ್ನವರು ಎಕ್ಸ್ಪೋಸ್ ಮಾಡದಂಗೆ ಲೆಕ್ಕ ಬಯಲಾಗಿದಾರ, ನಗ್ನ ಆಗಿದ್ದಾರೆ ಜನರ ಮಧ್ಯದಲ್ಲಿ. ನಾವಿದನ್ನ ತೀವ್ರವಾಗಿ ವಿರೋಧ ಮಾಡ್ತೀವಿ. ಕಾಂಗ್ರೆಸ್ ತಂದಂತ ಎಮರ್ಜೆನ್ಸಿಗೆ 50 ವರ್ಷ, ಬಿಜೆಪಿ ತಂದಂತ ಎಮರ್ಜೆನ್ಸಿಗೆ 11 ವರ್ಷ. ಈ 2 ಎಮರ್ಜೆನ್ಸಿಗಳಲ್ಲಿ ಭಾರತ ಇವತ್ತು ನೋಯ್ತಾ ಇದೆ. ಭಾರತದ ರೈತರು, ಕಾರ್ಮಿಕರು, ಮಹಿಳೆಯರು ಸಂಕಟ ಪಡ್ತಾ ಇದ್ದಾರೆ. ನಿಜವಾದ ಪ್ರಜಾಪ್ರಭುತ್ವವನ್ನ ಇವರು ನಾಶ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಕಾರ್ಮಿಕರು 10 ತಾಸು ದುಡಿಬೇಕು ಅಂತಂದವ್ರು ನೀವುಗಳನ್ನೇ ಜನರನ್ನ ಪುಕ್ಸಟ್ಟೆ ದುಡಿಸ್ಕೊಂಡು ಜನರ ಕೈಯಿಂದ ಭೂಮಿಯನ್ನ ಕಿತ್ಕೊಂಡು ಸರ್ವ ಸಂಪತ್ತನ್ನ ಕಾರ್ಪೊರೇಟ್ಗಳ ಕೈಗೆ ಕೊಡುವ ಸಲುವಾಗಿ ನೀವೇನ್ ಮಾಡ್ತಾ ಇದ್ದೀರಿ ಸಿದ್ದರಾಮಯ್ಯ? ಇದನ್ನ CPIM ಪಕ್ಷ ಯಾವತ್ತೂ ಒಪ್ಪಲ್ಲ. ನಾವು ತೀವ್ರವಾಗಿ ಖಂಡಿಸ್ತೀವಿ, ವಿರೋಧ ಮಾಡ್ತೀವಿ. ನಿನ್ನೆ ಅರೆಸ್ಟ್ ಮಾಡಿದ್ರಿ, ನಿಮ್ಮ ಪೊಲೀಸರು ಯಾವ ರೀತಿ ಅರೆಸ್ಟ್ ಮಾಡಿದಾರ? ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳಿಲ್ಲ, ನಿಮ್ಮನೆ ಹೆಣ್ಮಕ್ಳಿಗೂ ನೀವು ಗೌರವ ಕೊಡಲ್ಲ ಅನ್ನೋದನ್ನ ಸಾಬೀತು ಮಾಡಿದ್ದೀರಿ. ಹೌದಾ? ಮಹಿಳಾ ಸಂಘಟನೆ ಮುಖಂಡರನ್ನ, ಕಾರ್ಮಿಕ ಸಂಘಟನೆ ಮುಖಂಡರನ್ನ ರಸ್ತೆ ಮೇಲೆ ನೀವು ಎಳೆದಾಡಿದ್ದೀವಿ. ಎಷ್ಟು ಅವರು ಹೇಳ್ತಾರೆ, ದೇವನಹಳ್ಳಿ ನಾಗರಿಕರಿಗೆ ಕಷ್ಟ ಆಗಿದೆ. ಯಾವ ನಾಗರಿಕರು ಕಂಪ್ಲೇಂಟ್ ಕೊಟ್ಟಿಲ್ಲ. ಕಷ್ಟ ಆಗಿರೋದು ನಿಮಗೆ ಸಿದ್ದರಾಮಯ್ಯ ಅವರೇ. ನೀವು ಕಾರ್ಪೊರೇಟ್ ಜೊತೆಗೆ ದೋಸ್ತಿ ಮಾಡ್ಕೊಂಡಿದ್ದೀರಿ. ಕಷ್ಟ ಆಗಿರೋದು ನಿಮಗೆ, ಜನರಿಗಲ್ಲ. ಶಾಂತ ರೀತಿಯಿಂದ ಹೋರಾಟ ಮಾಡ್ತಾ ಇದ್ದಾರ, ಕ್ರಾಂತಿ ಗೀತೆಗಳ ಹಾಡ್ತಾ ಇದ್ದಾರ. ರೈತರ ಸಹನೆ ಇನ್ನೂ ಮೀರಿಲ್ಲ. ಅವರು ಶಾಂತ ರೀತಿಯಲ್ಲಿ ಹೋರಾಟ ಮಾಡಿದ್ರು ಸಾರ್ವಜನಿಕರಿಗೆ ತೊಂದರೆ ಆಗ್ಯದ ಅಂತ ಹೇಳಿ ನೀವು ಅರೆಸ್ಟ್ ಮಾಡಲಿಕ್ಕೆ ಬಂದಿದ್ದೀವಿ. ಅತ್ಯಂತ ಕ್ರೂರ ರೀತಿಯಿಂದ ಅರೆಸ್ಟ್ ಮಾಡಿದ್ದೀವಿ. ನಿಮ್ಮ ಒಳಗೂ ಹಿಟ್ಲರ್ ಬರ್ತಾ ಇದ್ದಾನಾ? ಕಾಂಗ್ರೆಸ್ನವರೇ, ನಿಮ್ಮ ಒಳಗೂ ಅವತ್ತು ಎಮರ್ಜೆನ್ಸಿ ತಂದವರು ಎಮರ್ಜೆನ್ಸಿ ದಿನವೇ ಮತ್ತೆ ನೀವು ಜನರ ಮೇಲೆ ಅಟ್ಯಾಕ್ ಮಾಡಿದ್ದೀರಿ, ಅರೆಸ್ಟ್ ಮಾಡಿದ್ದೀರಿ. CPIM ಪಕ್ಷ ಇದನ್ನ ತೀವ್ರವಾಗಿ ವಿರೋಧ ಮಾಡ್ತೀವಿ. ಎಮರ್ಜೆನ್ಸಿ ಸಂದರ್ಭದಲ್ಲಿ ಎಮರ್ಜೆನ್ಸಿಯನ್ನ ಒಪ್ಕೊಂಡಂತ ಬಿಜೆಪಿಯವರು ಇವತ್ತು 11 ವರ್ಷದಿಂದ ಇಂಡೈರೆಕ್ಟ್ ಎಮರ್ಜೆನ್ಸಿಯನ್ನ ತಂದಿದ್ದಾರೆ. ಈ ಕಾಂಗ್ರೆಸ್ ಬಿಜೆಪಿ ಈ ನಡೆ ಮತ್ತು ನಮ್ಮ ದೇವನಹಳ್ಳಿ ಭೂಮಾಲೀಕರು ಏನಿದಾರೋ, ಭೂಮಿಯ ಒಡೆಯರು, ರೈತರು, ಅವರ ಭೂಮಿಯನ್ನ ಅವರಿಗೆ ಕೊಡ್ಲಿಲ್ಲ ಅಂತ ಹೇಳಿದ್ರ ಇವು 2 ಪಕ್ಷಗಳ ವಿರುದ್ಧ ಕರ್ನಾಟಕದ ಜನತೆ ದಂಗೆ ಏಳ್ತಾರೆ ಅನ್ನುವ ಎಚ್ಚರಿಕೆಯನ್ನ ನಾವು ಕೊಡ್ತಾ ಇದ್ದೇವೆ. ಕೆ. ನೀಲಾ, ಡಿಸ್ಟ್ರಿಕ್ಟ್ ಜಿಲ್ಲಾ ಕಾರ್ಯದರ್ಶಿ, CPIM ಪಾರ್ಟಿ. ಶಿವಕುಮಾರ್ ಬಿರಾದರ್ ಸಾರಥ್ಯದಲ್ಲಿ ನೂತನವಾಗಿ ಪ್ರಾರಂಭಗೊಂಡ SB ಟೈಮ್ಸ್ ನ್ಯೂಸ್ ಚಾನೆಲ್. ಈ ಚಾನೆಲ್ ಅನ್ನ ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಆಗಿ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ.